ಉತ್ತರ ಓ ರಾಣಿ ಸ್ವರ ಸಂಗೀತ ಓ ರಾಣಿ ಸ್ವರ ಸಂಗೀತ ಮನತನಿಗೆ ಚಿನ್ಮಯ ಗುಣವೇಣಿ ಮನತನಿಗೆ ಚಿನ್ಮಯ ಗುಣವೇಣಿ ಓ ರಾಣಿ ಬಾಳಿನ ಬಾಳಿನ ಭಾಗ್ಯದ ನಿಧಿಯೇ ಬಳಿದು ಬಂದ ಶುಭಯೋಗ ಬಾಳಿನ ಬಾಳಿನ ಭಾಗ್ಯದ ನಿಧಿಯೇ ಬಳಿದು ಬಂದ ಶುಭಯೋಗ ನಯನ ಕಂಗೊಳಿಸುವ ನಡುಗಲಿಯೇ ಕಂಗೊಳಿಸುವ ನೈಲ ಉದರಿಯೇ ನಲಿತ ಬಾ ತಳಕ್ಕೆ ಕುಣಿತ ಬಾ ಸ್ವರ ಗೀತೆ ಆಡೆ ಮರೆಯುವ ಬಾ ನಲಿತ ಕುಣಿತ ಜಗವು ನಿಲ್ಲಿಸಿದ ಆಡುವ ಬಾ ಓ ರಾಣಿ ಸ್ವರ ಸಂಗೀತ ಮನತನಿಗೆ ಚಿನ್ಮಯ ಗುಣವೇಣಿ ಓ ರಾಣಿ ಪ್ರಾಣೇಶ್ವರಿ, ನಾನು ನನ್ನ ಹದಿಯಾದ ದೇವರ ದರ್ಶನಕ್ಕಾಗಿ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೆನು. ಈ ದಿನ ಲಭಿಸಿದ ಸ್ವಾಮಿ. ಉತ್ತರ ನಿನ್ನ ದೇವನ ದರ್ಶನವನ್ನೇನೋ ಹೊಂದಿದೆ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ? ನನ್ನ ಸರ್ವಸ್ವ ನಿನಗಾಗಿ ಕೊಟ್ಟಿರುವಾಗ ನನ್ನದಾಗಿ ನೀನು ಉಳಿದಿದೆ. ನಿನ್ನ ಹೃದಯದ ಪ್ರೇಮ ಅದು ಮೊದಲು ತಮ್ಮದೇ ಆಗಿರೋದು ಪುನಃ ಕೊಡುವ ಅಗತ್ಯವೇ ಸ್ವಾಮಿ. ಉತ್ತರ ಸುಂದರ ಉತ್ತರ ಸುಂದರ ಲೋಕದ ಸೌಂದರ್ಯ ದೇವತೆ ಮನೆದು ನೀ ಮಾರೆ ಮನವಾರಿದ್ದೇನೆ. ಸುಂದರ ಲೋಕದ ಸೌಂದರ್ಯ ದೇವತೆ ಮನೆದು ನೀ ಮಾರೆ
ಉತ್ತರ ನಾನದನ್ನು ಬಲ್ಲೆನು. ಆದರೆ ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಬಯಕೆ. ಉತ್ತರ ದೇವರ ಪೂಜೆಯನ್ನು ಬಯಸಿದಾಗ ಭಕ್ತಲಾದ ನಾನು ನಿರಾಕರಿಸುನಿ ಸ್ವಾಮಿ. ಬನ್ನಿ ಸ್ವಾಮಿ, ಪೀಠವನ್ನು ಅಲಂಕರಿಸಿ ನಾನೇ ನನ್ನ ಕೈಯಾರೆ ಆಯ್ದು ಕಟ್ಟಿರುವ ಈ ಪುಷ್ಪಮಾಲೆಯನ್ನು ಧರಿಸಿ ಭಕ್ತರಲ್ಲಿ ಸುಂದರಾಗಿ ಹಾಕಲಿ ಸ್ವಾಮಿ. ಹಾಕಲಿ ಹಾಕಲಿ ಹಾಕಿ ಪ್ರಿಯೆ. ಪ್ರಾಣೇಶ್ವರಿ ದೇವರು ಪ್ರಸನ್ನನಾಗಿ ನಿನಗೆ ನನ್ನ ಪಾರ್ಶ್ವದಲ್ಲಿ ಸ್ಥಾನ ಕೊಟ್ಟಿರುವನು. ಬಾವುತ್ತರ ಪ್ರಾಣೇಶ್ವರ, ಉತ್ತರ ಇದೇನು ಸ್ವಾಮಿ ಇಂತಹ ಮುಖಭಂಗಿ? ನನ್ನಿಂದೇನಾದ್ರೂ ಅಪರಾಧವಾಯಿತು? ಉತ್ತರ ದೇವರು ಪ್ರಸನ್ನನಾಗಿ ನಿನಗೆ ನನ್ನ ಪಾರ್ಶ್ವದಲ್ಲಿ ಸ್ಥಾನ ಕೊಟ್ಟಿರುವನು. ಬಾವುತ್ತರ ಉತ್ತರ ಗಾನ ಕೋಗಿಲೆ ನಿನಗೆ ಏನು ನೀಡಲೇ, ಗಾನ ಕೋಗಿಲೆ ನಿನಗೆ ಏನು ನೀಡಲೇ, ಮುದ್ದು ಕೋಗಿಲೆ ನಿನಗೆ ಏನು ನೀಡಲೇ, ರಾಗದ ರಾಗದ ರಾಜ
ಕೋಗಿಲೆ ನಿನಗೆ ಏನು ನೀಡಲಿ ಮುದ್ದು ಕೋಗಿಲೆ ನಿನಗೆ ಏನು ನೀಡಲಿ ಪ್ರಾಣೇಶ್ವರಿ, ಇದೇನು ಇಂತಹ ಮುಖಭಂಗಿ? ನನ್ನಿಂದ ಏನಾದ್ರೂ ಅಪರಾಧವಾಯಿತೆ ಸ್ವಾಮಿ? ಉತ್ತರ, ಈ ದಿನ ನಾನೊಂದು ಮಹತ್ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ಆದ್ದರಿಂದ ನಿನ್ನ ಪ್ರೇಮದ ಆಹ್ವಾನೆಯನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ. ಏನು ಮಾಡಲಿ ಉತ್ತರ? ಈ 4 ದಿನಗಳು ಯುದ್ಧದಲ್ಲಿ ನಿರತರಾಗಿದ್ದೀರಿ. ಈ ದಿನವಾದ ನೋಡಿ ಕಾಲವನ್ನು ಕಳೆಯಬಾರದೇಕೆ? ಉತ್ತರ, ದ್ರೋಣನ ಚಕ್ರ ವ್ಯೂಹವನ್ನು ಭೇದಿಸುವುದಾಗಿ ಯುಧಿಷ್ಠಿರಾಜನ ಅನುಮತಿಯನ್ನು ಪಡೆದು ಹೊರಟಿರುವೆನು. ನನ್ನನ್ನು ತಡೆಯಬೇಡ ಉತ್ತರ. ಪ್ರಿಯ, ನೀವು ಯುದ್ಧಕ್ಕೆ ಹೋಗಲೇಬೇಕಾದ್ರೆ ನಿಮ್ಮ ಸಂಗಡ ನನ್ನನ್ನು ಕರೆದುಕೊಂಡು ಹೋಗಿ. ನಿಮ್ಮ ತಂದೆ ವಿವಾಹ ಕಾಲದಲ್ಲಿ ಬಲರಾಮನ ಯುದ್ಧ ಮಾಡುವಾಗ ಅತ್ತೆಯರು ಸಹಾಯ ಮಾಡಿದರಂತೆ. ಈಗ ನಾನು ನಿಮ್ಗೆ ಸಹಾಯಕಳಾಗುವೆನು ಪ್ರಿಯ. ಉತ್ತರ, ಆ ದಿನ ತಾಯಿಯು ಅಷ್ಟಧಾರಣವಿಲ್ಲದೆ ಉಪಾಯವಿಲ್ಲದೆ ಅಷ್ಟಧಾರಣವನ್ನು ಮಾಡಬೇಕಾಯಿತು. ಆದರೆ ಯುದ್ಧರಂಗವು ಸ್ತ್ರೀಯರಿಗೆ ಯೋಗ್ಯವಾದ ಕಾರ್ಯವಿದಲ್ಲವಿತ್ತರ. ಹಬ್ಬಬ್ಬ, ಇದು ಸ್ವಾಮಿ ಯುದ್ಧಕ್ಕಾಗಿ ಹೊಸ ಬಿಲ್ಲು ಬಾಣಗಳನ್ನು ತನ್ನಂತಿದೆ. ಒಂದು ಬಾರಿ ಎದೆರಿಸಿ ನೋಡಲೇನು? ಉತ್ತರ ಬಿಡು ಉತ್ತರ. ಉತ್ತರ, ಈ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ. ಅನಂಗ ರಾಜಲಕ್ಷ್ಮಿ, ನೀನು ತಿಳಿದು ತಂದ ಹೂಗಳನ್ನು ಎದೆಯೇರಿಸು. ಮನ್ಮನಾಯಸಾಯಿನಿ, ನಿನ್ನ ಹೃದಯದ ಮಧ್ಯದಲ್ಲಿ ನನಗೆ ಆಶ್ರಯವನ್ನು ಕೊಡು. ಹಬ್ಬಬ್ಬ, ಒಂದೇ ದಿವಸ ಎಷ್ಟೊಂದು ಪ್ರೇಮದ ಮಾತುಗಳು. ಉತ್ತರ,
ಸಮಯವಲ್ಲ. ಘೋರ ಯುದ್ಧವೂ ಬಂದೊದಗಿ ಇದೆ. ಈಗಲೂ ನೀನು ನಗುತ್ತಿರುವೆ. ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತೋರುತ್ತಿರುವುದು. ಯುದ್ಧವನ್ನು ನಿರ್ಮಿಸಿದ ಕಲಾವಿದನಾದ ವಿದೆಯೇ ಬೇರೆ, ಹಾಸ್ಯಪ್ರಿಯಾದ ಈ ಗಾನಮಯಿಯಾದ ಈ ಉತ್ತರೆಯನ್ನು ನಿರ್ಮಿಸಿದ ಕಲಾವಿದನಾದ ವಿಧಾತನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು. ಹಾಗಲ್ಲ ಪ್ರಾಣೇಶ್ವರ, ನಿಜವನ್ನು ನಾನು ಹೇಳುವೆನು. ಒಬ್ಬನಾದ ವಿಧಾತನು ಇಬ್ಬರ ಉತ್ತರನ್ನು ನಿರ್ಮಿಸಿದನು. ಇದುವರೆಗೂ ಆಸಮಿಯಾದ ಗಾನಶೀಲಿಯಾದ ಒಬ್ಬ ಉತ್ತರ ನೋಡಿದೆ. ಇನ್ನು ಮುಂದೆ ವೀರಪತಿಯಾದ ವೀರಾಂಗನಿಯಾದ ಮತ್ತೊಬ್ಬ ಉತ್ತರ ನೋಡುವೆ. ಹೋಗು ತಣ್ಣ ವೀರ, ಯುದ್ಧವು ಕ್ಷತ್ರಿಯ ಧರ್ಮ, ನೀ ಆ ಧರ್ಮವನ್ನು ಪಾಲನೆ ಮಾಡು. ಉತ್ತರ ಯಾ ಹಾಗಾದರೆ ನನ್ನನ್ನು ಸಂತೋಷಿತಳಾಗಿ ಕಳುಹಿಸಿಕೊಡಬಲ್ಲಯ್ಯ? ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲವೇ? ದುಃಖಿಸಿದೆ ಸ್ವಾಮಿ. ದುಃಖವನ್ನು ಮನಸ್ಸಿನಲ್ಲೇ ಮುಚ್ಚಿಟ್ಟುಕೊಂಡು ಮುಖದಲ್ಲಿ ಹಾಸ್ಯವನ್ನು ಸೂಚುತ್ತಾ ಪತಿಯನ್ನು ಬೆಳಕಾದ ಪತ್ನಿಯು ವೀರಾಂಗನಿಸಿಕೊಳ್ಳಬಲ್ಲಲಿ. ಉತ್ತರ ನಿಮ್ಮ ಕರ್ತವ್ಯದಲ್ಲಿ ನೀವು ಸ್ಥಿರನಾಗಿ ಉತ್ತರ ತನ್ನ ಭಾಗದ ಕರ್ತವ್ಯವನ್ನು ಸಾಹಸನಾಗಿ ನಿರ್ವಹಿಸುವಳು. ಉತ್ತರ ನಾನು ನೋಡುತ್ತಿರುವುದು ಏನನ್ನು ಈಶ್ವರ. ಸ್ವರ್ಣದ ಪುತ್ಥಳಿಯಲ್ಲಿ ಶಿರಸಿದ ಮಾರ್ಧವ, ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ. ಈ ಸಂಸಾರದ ದುಃಖದ ಮಧ್ಯದಲ್ಲಿ ಸ್ವರ್ಗದ ಆನಂದವ ಕೇಳಿ ಧನ್ಯ ಉತ್ತರ ಧನ್ಯ. ನೀನು ಆರ್ಯವರ್ತದಲ್ಲಿ ನಾರಿ ರತ್ನಳು, ನೀವು ಕ್ಷತ್ರಿಯ ರತ್ನ. ಯುದ್ಧವು ನಿಮ್ಮ ಗೌರವ ಕೀರ್ತಿ ಸಂಪತ್ತಲ್ಲವೇ ಸ್ವಾಮಿ? ಆದರೂ ನಿಮಗಾವ ಗೌರವವೂ ಇಲ್ಲವೇ? ಉತ್ತರ ಈ ದಿನ ಎಷ್ಟೊಂದು ವೀರ ಮಾತೆಯರು ವೀರ ಪತ್ನಿಯರು ತನ್ನ ಹೃದಯದ ದುಃಖವನ್ನು ಅಡಗಿಸಿಕೊಂಡು ಪತಿ ಪುತ್ರರಿಂದ ಬೀಳ್ಕೊಂಡಿರೋರು, ಅವರಿಗಾವ ಗೌರವವೂ ಇಲ್ಲವೇ? ಉತ್ತರ ಇರುವುದು ಸ್ವಾಮಿ. ರಣಾಂಗಣದಲ್ಲಿ ಕಾದಾಡುತ್ತಾ ಸ್ವಾಮಿ ಮಡಿದಾಗ ಆತನ ಗೌರವದಿಂದ ದರ್ಪಿತಲಾಗದ ಮಡದಿಯಾರು? ಶತ್ರು ಮಧ್ಯದಲ್ಲಿ ಪುತ್ರನ ಸಾಹಸದಿಂದ ಕೇಳಿ ಆನಂದ ಭಾಷೆಯನ್ನು ಸುರಿಸಿದ ಮಾತ್ಯಾರು? ಪುರುಷನ ಗೌರವ ಈ ನಾರಿ ಗೌರವ, ಅದೇ ಅವಳ ಜೀವನ ಸರ್ವಸ್ವ. ಉತ್ತರ ಹಾಗಾದರೆ ನಾನೊಂದು ಈ ಯುದ್ಧದಲ್ಲಿ ಪ್ರಾಣತ್ಯಾಗ ಮಾಡಿದರೆ ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲವೇ? ಅಳುವುದಿಲ್ಲ ಸ್ವಾಮಿ. ನಿಮ್ಮ ಆಜ್ಞೆ ವಿರುದ್ಧವಾಗಿ ಒಂದು ತೊಟ್ಟು ಕಣ್ಣೀರು ಭೂಮಿ ಬಿದ್ದರು ನನ್ನ ಕೈಯಾರೆ ನನ್ನ ಕಣ್ಣನ್ನು ಕಿತ್ತು ತಮ್ಮ ಪಾದದರಿಗೆ ಸಮರ್ಪಿಸಿದೆ. ಉತ್ತರೆಯು ವೀರಸತಿ, ಪತಿಯಾಜ್ಞೆ ಅಂತೇಳಿ ದೇವರಾಜ್ಞೆ ಅಂತೇಳುವೇನು? ಉತ್ತರ ಹಾಗಾದರೆ ನನಗಿನ್ನು ಅನುಜ್ಞೆಯನ್ನು ಕೊಡು. ಉತ್ತರ ನೀನು ಹಾಕಿದ ಈ ವಿಜಯಮಾಲೆಯಿಂದ ಭೂಷಿತನಾಗಿ ರಣಾಂಗಣದಲ್ಲಿ ಬೆಳಗುವೆ. ಪ್ರಿಯಾ. ಉತ್ತರ ಸುಖ ಸವಿ ಪ್ರೇಮ ಮನದ ಕೋಗಿಲೆ. ಉತ್ತರ ಸುಖ ಸವಿ
ಪ್ರೇಮ ಬನದ ಕೋಗಿಲೆ ನಸಿ ನಸಿನಲೆವ ಚಂಚಲೆ ಸಕಲ ನಿನ್ನ ತೋಳಿನ ಬಳಸಲೆ ಸುಗಂಧದಿ ಪ್ರೇಮ ಬನದ ಕೋಗಿಲೆ ಚಂಚಲೆ ತೋಳಿಂದ ಬಳಸಲೆ. ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ದುರ್ಯೋಧನ ಯುದ್ಧಾಕಾಂಕ್ಷೆಯಿಂದ ತನ್ನ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ನನ್ನೊಡನೆ ಯುದ್ಧ ಮಾಡಲು ಬಂದಿರುವ ಆ ವೀರ ಯೋಧರನ್ನು ನನಗೊಂದು ಸಾರಿ ತೋರಿಸು. ನಿನ್ನ ಇಚ್ಛೆ ಪಾರ್ಥ. ವಿಜಯ ವಿಜಯ ಗವದಳೀಕ್ಷಿಸೈ ನರವೇ ರಣಭೂಮಿಯ ಪರಿಯ ವಿಜಯ. ಪಾರ್ಥ, ವಾಸುದೇವ, ವಿಜಯ ವಿಜಯ ಗವದಳೀಕ್ಷಿಸೈ ನರವೇ ರಣಭೂಮಿಯ ಪರಿಯ ವಿಜಯ. ಮಹಾಭೀಕರ ಜಯ ಧ್ವನಿಕರ ಸಹಸ್ರಕು ಬಾಣು ಭಯಂಕರ. ಪಾರ್ಥ, ವಾಸುದೇವ, ಮಹಾಭೀಕರ ಜಯ ಧ್ವನಿಕರ ಸಹಸ್ರಕು ಬಾಣು ಭಯಂಕರ. ಮಹಾರಥಿಕ ಬಹುಪದಾತಿ ಪರಿವೃತ ಮಹಾರಥಿಕ ಬಹುಪದಾತಿ ಪರಿವೃತ ಅಗ್ರಾರಿ ಘಟ ಸಮಕ್ರಾಂತ ವಿಜಯ. ಜವದಳೀಕ್ಷಿಸೈ ನರವೇ ರಣಭೂಮಿಯ ಪರಿಯ ವಿಜಯ. ಅಹಿತ ನಿವಹಯುತರು ಸುಬತುರು ಗಗಜ ಸಹಿತ ಸಕಲ ವಿಭವ ಮುರುಳ. ಅಹಿತ ನಿವಹಯುತರು ಸುಬತುರು ಗಗಜ ಸಹಿತ ಸಕಲ ವಿಭವ ಮುರುಳ. ತುಯಿನ ರೋಚಿ ಕುಲ ಮಹಾಬ್ದಿ ಕಿಲ. ಪಾರ್ಥ, ವಾಸುದೇವ, ತುಯಿನ ರೋಚಿ ಕುಲ ಮಹಾಬ್ದಿ ಕಿಲ. ಸುಖ ಭರಿತ ಗುರು ವಿಷಯ ಪರಿಕಲಿತ. ಸುಖ ಭರಿತ ಗುರು ವಿಷಯ ಪರಿಕಲಿತ. ಸುಖ ಭರಿತ ಗುರು ವಿಷಯ ಪರಿಕಲಿತ ವಿಜಯ. ಜವದಳೀಕ್ಷಿಸೈ ನರವೇ ರಣಭೂಮಿಯ ಪರಿಯ ವಿಜಯ. ನೋಡು ಪಾರ್ಥ, ನೋಡು ಪಾರ್ಥ, ಕೌರವನ ಚದುರಂಗ ಬಲ ಸಮೇತವಾದ ಸೈನ್ಯವು ಚಂಡಮಾರುತದಿಂದ ಉನ್ಮಿಲಿತವಾದ ಸಾಗರದಂತೆ ಕಾಣುತ್ತಿರುವುದು. ಇತ್ತ ನೋಡು ಪಾರ್ಥ, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸರೊಡನೆ ಅಶ್ವರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವನ ಹಿಂದೆ ಸಿಂಧುರಾಜನಾದ ಶಕುನಿ, ಬಲಗಡೆ ಒಂದೇ ವಿಧವಾದ ಚತುರಸ್ರ ರಥಗಳಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಅವರ ಸಮೂಹದಲ್ಲಿಯೇ ದುರ್ಯೋಧನ ಮಕ್ಕಳು ಸಾಯಿರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತ ರಥದಲ್ಲಿ ಶ್ವೇತ ವ್ಯಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವನ ಸೇನಾಧಿಪತಿ ಭೀಷ್ಮನು. ನೆರಗೂದಿನಿಂದ ಕೂಡಿದ ಅವನ ಮಸ್ತಕದಲ್ಲಿ ವಜ್ರಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ನೋಡು ಪಾರ್ಥ, ಆತನು ನಿಮ್ಮ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ಒಂದು ಸಾರಿ ವಂದಿಸು. ಆಜ್ಞೆ ಮಾಧವ. ಭೀಷ್ಮನ್, ಕುರುಪಿತಾಮಹ, ಇದೋ ಈ ಅರ್ಜುನ ಪ್ರಣಾಮಗಳನ್ನು ಸ್ವೀಕರಿಸಿ. ವಾಸುದೇವ, ಇಂದು ನನ್ನ ಜೀವನದಲ್ಲಿ ಇಂತಹ ಪವಿತ್ರವಾದ ಸಮಯ.
ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನ ನಿನಗೆ ತಿಳಿಸಬಲ್ಲದಾದರೂ ಇದೇನು? ಅರ್ಜುನನ ಪತನವೋ ಅಥವಾ ಉತ್ಥಾನವೋ ದೇವ? ಮಿತ್ರ, ಏನಾಯ್ತು? ಏಕೆ ವಿಚಲಿತನಾಗಿರುವೆ? ಸಮರದಿ ಸೆನೆ ಸಾಡೆನ್ನ ಕೃಷ್ಣ, ಸಮರದಿ ಸೆನೆ ಸಾಡೆನ್ನ ಕೃಷ್ಣ, ಸಮರದಿ ಸೆನೆ ಸಾಡೆನ್ನ ವಾಸುದೇವ. ಸಮರದಿ ಸೆನೆ ಸಾಡೆನ್ನ ಕೃಷ್ಣ, ಸಮರದಿ ಸೆನೆ ಸಾಡೆನ್ನ ಕೃಷ್ಣ, ಸಮರದಿ ಸೆನೆ ಸಾಡೆನ್ನ. ಗುರು ಬಾಂಧವರ ಶಿರಛೇದಿವೆನ, ಗುರು ಬಾಂಧವರ ಶಿರಛೇದಿವೆನ, ಗುರು ಬಾಂಧವರ ಶಿರಛೇದಿವೆನ. ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ, ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ. ಸಮರದಿ ಸೆನೆ ಸಾಡೆನ್ನ ಕೃಷ್ಣ, ಸಮರದಿ ಸೆನೆ ಸಾಡೆನ್ನ ಕೃಷ್ಣ, ಸಮರದಿ ಸೆನೆ ಸಾಡೆನ್ನ. ಕರುತ್ತಿದೆ ಗಾಂಡೀವ ಕೊಡುತ್ತಿದೆ ಕೈ ಕಾಲು, ಜರುತ್ತಿದೆ ಗಾಂಡೀವ ಕೊಲುತ್ತಿದೆ ಕೈ ಕಾಲು, ಜರುತ್ತಿದೆ ಗಾಂಡೀವ ಕೊಲುತ್ತಿದೆ ಕೈ ಕಾಲು. ಮತಿಹೀನ ನಾನಾದೆ ಪದವ ತೋರಿಸುವುದಿಲ್ಲ, ಮತಿಹೀನ ನಾನಾದೆ ಪದವ ತೋರಿಸುವುದಿಲ್ಲ. ಸಮರದಿ ಸೆನೆ ಸಾಡೆನ್ನ ಕೃಷ್ಣ, ಸಮರದಿ ಸೆನೆ ಸಾಡೆನ್ನ ಕೃಷ್ಣ, ಸಮರದಿ ಸೆನೆ ಸಾಡೆನ್ನ, ಸಮರದಿ ಸೆನೆ ಸಾಡೆನ್ನ, ಸಮರದಿ ಸೆನೆ ಸಾಡೆನ್ನ. ಏನು ಹೇಳಿದಿ ಕೃಷ್ಣ? ಅಂಗ ಪ್ರತ್ಯಂಗಗಳಲ್ಲಿ ದಾರುಣ ಜ್ವಾಲೆಯು, ಬೇಸಿಗೆ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು, ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟುತ್ತಿರುವುದು, ನಾಲಿಗೆಯು ಒಣಗುತ್ತಿರುವುದು, ಗಾಂಡಿಯು ಕೈಯಿಂದ ಕಳಿತು, ಕಾಲುಗಳಲ್ಲಿ ನಿಲ್ಲಲು ತಾಣವಿಲ್ಲ. ವಾಸುದೇವ, ಇವರಲ್ಲೆಷ್ಟು ಜನರ ಧಮನಿಗಳಲ್ಲಿ ಭರದ ವಂಶದ ಕೀರ್ತಿ ಜ್ಯೋತಿಯು ಒಂದೇ ವಂಶದ ರಕ್ತವು ಪವಿತ್ರವಾದ ರಕ್ತವು ಹರಿಯುತ್ತಿದೆ ಎಂಬುದನ್ನು ನೀನು ಬಲೆಯ. ನಾನು ಈ ಜ್ಞಾತಿವದೆಗೆ ಗುರುಹಿಂಸೆಗೆ ಕೈ ಹಾಕಲಾರೆನು. ರಥವನ್ನ ಹಿಂದಿರುಗಿಸಿ ಮಿತ್ರ, ನನಗೆ ಯುದ್ಧವು ಬೇಡ. ಮಿತ್ರ, ಈ ವಿಷಮಾವಸರದಲ್ಲಿ ಇಂಥ ಕಸ್ಮಲ ಬಾವು ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನು ಬಿಟ್ಟು ನರಕದ ಮಾರ್ಗವನ್ನು ಹಿಡಿಯಬೇಡ. ಆದರ್ಶ ನರನೆಂಬ ಹೆಸರಾಗಿ ಹೇಡಿ ಎಂಬ ನಿಂದನೆಯನ್ನು ನೀನು ಸಹಿಸಲಾರೆ. ಈ ಮನೋ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ವಾಸುದೇವ, ಒಂದು ಸಾರಿ ಕುರುಸನಿದ ಕಡೆ ದೃಷ್ಟಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣನು ನನಗೆ ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರು. ಪೂಜಾರ್ಹರಾದ ಇವರ ಮೇಲೆ ಬಾಣಗಳನ್ನು ತೊಡುವುದೇ ಈ ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾ ವೃತ್ತಿಯೇ ಶ್ರೇಷ್ಠರವಲ್ಲ. ಸ್ವಜನರ ಹೊರೆಯು ನನಗೆ ಸಂಬತ್ತವಲ್ಲ. ಯಾರನ್ನು ಯಾರು ಒದಿಸುವುದು ಅರ್ಜುನ? ಹೇಳುವೆನು ಕೇಳು. ಅಳಿವಿಲ್ಲದ ಆತ್ಮವನ್ನು ಒದಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವಂತೆ ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ,
ವಾರ್ಧಕ್ಯಾದಿ ಅವಸ್ಥೆಗಳು ಪ್ರಾಪ್ತಿಯಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಬಲು ಸಹಜವಾದದ್ದು. ಪಂಡಿತನಾದವನು ಇದರ ಬಗ್ಗೆ ಚಿಂತಿಸುವುದಿಲ್ಲ. ಕೇಳು, ಭೀಷ್ಮ, ದ್ರೋಣ, ನೀನು, ನಾನು ಹಿಂದೆ ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವೆವು, ಮುಂದೆಯೂ ಜನಿಸುವೆವು. ಜನ್ಮ ಮೃತಗಳು ಆತ್ಮನ ಅನಂತ ಪ್ರವಾಸದ 2 ಅಂತರಂಗಗಳು. ಹುಟ್ಟಿದವನಿಗೆ ಮರಣವು, ಮೃತ್ಯುವಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿರುವಾಗ ಆಗಬೇಕಾದದ್ದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಅರ್ಜುನ. ಜನಾರ್ದನ, ಯುದ್ಧದ ಹೆಸರಿದ್ದದೆ ನನ್ನ ಹೃದಯವು ಕಂಪಿಸುತ್ತಿರುವುದು. ದುಸ್ಸಹ ಶೈತ್ಯಾದಿಕೆಗಳಿಂದ ಸರ್ವಾಂಗಗಳು ನಿಷ್ಠಶಿತರವಾಗಿರುವು. ಹೇಳು ಕೃಷ್ಣ, ಕ್ಷತ್ರಿಯನಿಗೆ ಯುದ್ಧದ ಹೊರತಾಗಿ ಮತ್ಯಾವ ಧರ್ಮವೂ ಇಲ್ಲವೋ? ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು. ಪರಧರ್ಮ ಅವಲಂಬನೆಯು ಅನರ್ಥಕಾರಿ ಅರ್ಜುನ. ನೆನಪಿರಲಿ, ಇದು ಧರ್ಮಯುದ್ಧ. ಈ ಯುದ್ಧದಿಂದ ನೀನು ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗಿವೆ. ಅಕೀರ್ತಿ ಭಾಜನೆನಿಸುವ ನಿನ್ನಂಥ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತರವು. ಶತ್ರುಗಳು ಏಡಿಯೆಂದು ಹಳೆಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಅಜ್ಞಾನದಿಂದ ಕರ್ಮಭ್ರಷ್ಟನಾಗಬೇಡ ಪಾರ್ಥ. ವಾಸುದೇವ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮನಾಶವೋ ಅಥವಾ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ಮಾರ್ಗವನ್ನು ತರಿಸು. ಧರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವೂ ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ನೀನೀಗ ಅಸ್ತ್ರಗಳನ್ನು ಧರಿಸು, ಕರ್ಮ ಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಮೋಕ್ಷವನ್ನು ಪಡೆಯುವೆ. ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ನಿನ್ನ ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ನಾವಿಬ್ಬರು ಅನೇಕ ಸಾರಿ ಜನ್ಮಗಣ ಮಾಡಿರುವೆವು, ಮುಂದೆಯೂ ಜನಿಸುವೆವು. ಅವುಗಳ ನೆನಪಿರುವುದು ನಿನಗಿಲ್ಲ. ಕೇಳು, ನಾನು ಜನ್ಮಜ ರಹಿತನು, ಆತ್ಮನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಭೂಮಿಯಲ್ಲಿ ಧರ್ಮದ ಪತನವು ಅಧರ್ಮದ ಉದ್ಧಾರವೂ ಆಗುವುದು, ಆಗ ನಾನು ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡಿರುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವು ನನ್ನ ಅವತಾರದ ಉದ್ದೇಶಗಳು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುದಯಾಯನಮಧರ್ಮಸ್ಯ ತದಾತ್ಮನಂ ಸೃಜಾಮ್ಯಹಂ ಪವಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತ ಧರ್ಮ ಸಂಸ್ಥಾಪನಾಚಾರ್ಯ ಸಂಭವಾಮಿ ಯುಗೆ ಯುಗೆ ಸಂಭವಾಮಿ ಯುಗೆ ಯುಗೆ ಸಂಭವಾಮಿ ಯುಗೆ ಯುಗೆ. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನ ತಿಳಿಯುವ ಬಗೆಗೆ ಉತ್ತರವನ್ನ ಕರುಣಿಸುವ ಮಹಾಮಹಿಮ. ಅರ್ಜುನ, ನಾನು ಮಾಯಾರೂಪಿ ಧರಿತ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸುವೆನು. ಮನೋಬುದ್ಧಿ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರತಿಜ್ಞೆಯನ್ನು ಜಾಗರೂಕಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ಬಿಡುವೆನು. ಬಹುರೂಪಾತ್ಮಕವಾದ ಜಗತ್ತಿನ ಉದಯ ವಿನಾಶಕ್ಕೆ ನಾನೇ ಕಾರಣನು. ಸರ್ವಂತರ್ವ್ಯಾಮಿಯು ಸರ್ವವ್ಯಾಪ್ತಿಯೂ ಆದ ದಾರದಲ್ಲಿ ಮಣಿ ಸಮೂಹ ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನಾನು ಸೂರ್ಯಚಂದ್ರರ ಕಾಂತಿಯು ನನ್ನದು. ಸಮಸ್ತ ಭೂತಗಳ ಅಧಿಕಾರನು ನಾನು. ಪರ್ವತಗಳಲ್ಲಿ ಮೇರುವು
ರುದ್ರರಲ್ಲಿ ಶಂಕರನು, ಪರ್ವತಗಳಲ್ಲಿ ಮೇರುವು, ಋಷಿಗಳಲ್ಲಿ ಶಂಕರನೂ ಆಗಿರುವೆನು. ನನ್ನ ವಿಭೂತಿಗಳು ಅಗಣ್ಯ, ಅನನ್ಯ. ಅವುಗಳ ಅತ್ಯಲ್ಪದಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿಗಳು ನಡೆಯುತ್ತಿರುವುದು. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು. ಹೇ ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನ ಕೃತಾರ್ಥನನ್ನಾಗಿ ಮಾಡುತ್ತಂದೆ. ತಥಾಸ್ತು ಪಾರ್ಥ, ತಥಾಸ್ತು ಪಾರ್ಥ. ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಲ ಸ್ವರೂಪ ನಾನು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿ ಅಪೋಸನ ಮಾಡಿ ನನ್ನ ಉದರದಲ್ಲೇ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ನನಗೆ ಸಹಾಯಕನಾಗು. ಯುದ್ಧದಲ್ಲಿ ಜಯಗಳಿಸಿ ಕೀರ್ತಿ ಗಳಿಸುವೆ. ಆಹಾ, ಎಂತಹ ಭಯಾನಕರವಾದ ರೂಪವಿದು! ಮಾನವ ಚಕ್ಷುಗಳಿಂದ ನೋಡದಾರನು ವಾಸುದೇವ. ಪ್ರಭು, ಕೈಕಾಲುಗಳು ಕಂಪಿಸುತ್ತಿರುವು, ವಾಕ್ಸ್ಫೂರ್ತಿ ಇಲ್ಲ. ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ದರ್ಶನ ಮಾಡು. ಮನವು ಚಂಚಲದ ಕಾರ್ಗತ್ತಲಾಗಿ ಬೆಳಕು ನೀನಾಗಿ ಸ್ಥಿರಚಿತ್ತವಾಯಿತು ಹರಿಯೇ. ಕಿಂಗರನ ಪರಯೋ ಕರುಣಾಮೂರ್ತಿ, ಇನ್ನ ಸೌಮ್ಯ ರೂಪವ ದಾರುಣ ಮಾಡೋ. ಶರಣೋ ಶರಣೋ ಗಿರಿಧಾರಿ ಶರಣರ ಪೊರೆಯೋ ದೀನರ ನಿಧಿಯೇ. ಶರಣರ ಪೊರೆಯೋ ದೀನರ ನಿಧಿಯೇ. ದಾರಿ ಕಾಣದೆ ನೊಂದು ಬಳಲಿದೆ. ದಾರಿ ಕಾಣದೆ ನೊಂದು ಬಳಲಿದೆ. ಕಾಂತಿಯ ಕರುಣಿಸು ನೀ ರಾಧಾ ರಮಣ, ಮುಖ್ಯ ಕರುಣಿಸು ನೀ. ನೋಡಲಾರೆನು ಪ್ರಭು ನಿನ್ನ ವಿಶ್ವರೂಪವ. ನೋಡಲಾರೆನು ಪ್ರಭು ನಿನ್ನ ವಿಶ್ವರೂಪವ. ಜೋಡಿಸಿ ಕರಗಳ ಬೇಡುವೆ ಚರಣನೆ. ಜೋಡಿಸಿ ಕರಗಳ ಬೇಡುವೆ ಚರಣನೆ. ಮಾನುಗು ಬೇಗೆನು ಚಾಮರ ನೆಲ್ಲೋನು. ಮಾನುಗು ಬೇಗೆನು ಪಾಮರ ನೆಲ್ಲೋನು. ಶಾಂತಿಯ ಕರುಣಿಸು ನೀ. ಭೀಕರ ರೂಪವಾದಿ ಜಯ ಗಳಿಸಿನು. ಭೀಕರ ರೂಪವ ಬೇಗೆಯ ಸಹಿಸೆನು. ಶರಣರ ಪೊರೆಯೋ ದೀನರ ನಿಧಿಯೇ. ಭಯವನ್ನು ಬಿಡು ಪ್ರಾಣಸಕ. ಗದಚಕ್ರ ಶೋಭಿತನಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಸಾಗರ ಮಧ್ಯದ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ನೌಕೆಯು ಪ್ರತಭಷ್ಟವಾಗದಂತೆ ನೋಡಿಕೊಂಡು ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಕ್ರೀಡಾಧಾರನಾಗಿ ನಿಂತಿರುವೆನು. ತೆಗೆದುಕೋ ಧನುರ್ಬಾಣಗಳನ್ನು, ಮೊಳಗಿಸು ಸಮರ ಗೀತೆಯನ್ನು. ದಾಯಕ ಹರಿಯೇ ಜಯ ಪಾವನ ದಾರಿ ಮುರಾರಿ. ಜಯ ಮಂಗಳದಾಯಕ ಹರಿಯೇ ಮಂಗಳವರ ಗುಣ ಶ್ರೀಲೋಲ. ಜಯ
ಮಂಗಳವರ ಗುಣಶೀಲೋಲ ಜಯ 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 ಜೈ 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 ಜಯ 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 ಜೈ 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 ಜಯ ಮಂಗಳದಾಯಕ ಹರಿಯೇ ಜಯ ಪಾವನ ದಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಇಂದಿರಾ ರಮಣ ಗೋವಿಂದೋ ಆಂಜನೇಯ ವರದ ಗೋವಿಂದೋ ಶಾರದಾಂಬೆ ನಿನ್ನ ಪಾದ ಕರ್ಪಿತವಾಗಲಿ ಗೋವಿಂದೋ ಮಹದೇಶ್ವರ ದಿನ ಪಾದ ಕರ್ಪಿತವಾಗಲಿ ಗೋವಿಂದೋ ವೆಂಕಟೇಶ್ವರ ದಿನ ಪಾದ ಕರ್ಪಿತವಾಗಲಿ ಗೋವಿಂದೋ ಜಯ ನಮ ಪಾರ್ವತಿ ಪತೆ ಶ್ರೀಕೃಷ್ಣ ಪರಮಾತ್ಮ ಕಿ ಶ್ರೀಕೃಷ್ಣ ಪರಮಾತ್ಮ ಕಿ ಶ್ರೀಕೃಷ್ಣ ಪರಮಾತ್ಮ ಕಿ